ವಿನಂತಿಸಿಕೊಳ್ತಾ ಇದ್ದೇನೆ. Respected sir, I have the honor to request you to declare the Vijaypura District Police Annual Sports Meet 2025 closed. ಮುಖ್ಯ ಅತಿಥಿಗಳಿಂದ I declare the Vijaypura District Police Sports Meet 2025 closed. ದಯವಿಟ್ಟು ಚಪ್ಪಾಳೆಗಳ ಮುಖಾಂತರ ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪ ಸಮಾರಂಭದ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಸಹಕರಿಸಿರುವ ಎಲ್ಲರಿಗೂ ವಂದನಾರ್ಪಣೆ ಮಾಡಲು ವಿಜಯಪುರ ಜಿಲ್ಲೆಯ ಜನಮೆಚ್ಚಿದ ಮಾನ್ಯ ಪೊಲೀಸ್ ಅಧೀಕ್ಷಕರು ಮಾನ್ಯ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಜಿಲ್ಲಾ ಪೊಲೀಸ್ 2025 ವಾರ್ಷಿಕ ಕ್ರೀಡಾಕೂಟ ಅತಿ ಚೆನ್ನಾಗಿ ಅತ್ಯುತ್ತಮವಾಗಿ ನಿರ್ವಹಿಸಿದ್ದೀರ. ಇದಕ್ಕೆ ಸಾಕಷ್ಟು ಜನ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸುಮಾರು 15 ದಿನಗಳ ತಯಾರಿ ಮತ್ತು ಪ್ರಿಪ್ರೇಷನ್ನು ಕೂಡ ಇದರಲ್ಲಿದೆ. ವಿಶೇಷ ಏನು ಅಂತಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿಯ ಹಂಚಿಕೆ ಆಗಿತ್ತು. ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಆ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ವಂದನಾರ್ಪಣೆ ಹೇಳೋಕ್ಕಿಂತ ಮುಂಚೆ ಈ ಕ್ರೀಡಾಕೂಟ ಸಕ್ಸಸ್ ಆಗೋದಕ್ಕೆ ನಮ್ಮ ಜಿಲ್ಲೆಯ ಎಡಿಷನಲ್ SP ರಾಮನಗೌಡ ಹಟ್ಟಿಯವರು ಮತ್ತು DSP ಎಲ್ಲ ಉಪವಿಭಾಗಗಳ DSP ವಿಶೇಷ ಘಟಕಗಳ DSP ಅತಿ ಪ್ರಮುಖವಾಗಿ ನಮ್ಮ DR DSP ಆದಂತಹ ಉಪಾಸೆಯವರು, RP ಆದಂಥ ತೇಲಿಯವರು, RP ಆದಂಥ ಕೊಕಟ್ನೂರವರು ಮತ್ತು ಎಲ್ಲ RSI ಮತ್ತು ಸಿಬ್ಬಂದಿ ವರ್ಗದವರು. ಯಾಕಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಯಾವುದೇ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಆರ್ಗನೈಸ್ ಆಗಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣೀಕರ್ತರು ಯಾರು ಇರ್ತಾರೆ ಅಂತಂದರೆ DR ಇರುತ್ತೆ. DR ಇದು SP ಫೋರ್ಸ್ ಇದ್ದಾಗೆ. ಸಿವಿಲ್ಲು ರೆಗ್ಯುಲರ್ ನೀವು ಇದ್ದೇ ಇರ್ತೀರ ನಮ್ಮ ಜೊತೆಗೆ. ಬಟ್ SPದು ಸ್ಪೆಷಲ್ ಫೋರ್ಸ್ ಯಾವುದು ಅಂತಂದರೆ ಅದು DR ಫೋರ್ಸು. ಹಾಗಾಗಿ ಜನರಲಿ DRದವರು ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಆಟಗಳಲ್ಲಿ ಅವರು ಗೆಲ್ತಾನೆ ಇರ್ತಾರೆ. ಸಿವಿಲ್ ಪೊಲೀಸರ ಸಕ್ಸಸ್ ಎಲ್ಲಿರುತ್ತೆ ಅಂತಂದರೆ ನೀವು ಅವ್ರಿಗೆ ಎಷ್ಟು ಟಫ್ ಕಾಂಪಿಟೇಷನ್ ಕೊಡ್ತೀರ ಅದು ನಿಮ್ಮ ಸಕ್ಸಸ್ಸು. ಹಾಗಾಗಿ ನೀವು ಕಬಡ್ಡಿ ಏನೋ ಒನ್ ಸೈಡೆಡ್ ಗೆದ್ದರು, ಬಟ್ ವಾಲಿಬಾಲು ಬಾಗೇವಾಡಿ ಉಪವಿಭಾಗ ಗೆದ್ದಿದೆ. ಅದೇ ರೀತಿ ಕೂಡ ಕ್ರಿಕೆಟ್ದಲ್ಲಿ ವಿಶೇಷ ಘಟಕಗಳು ಆ್ಯಕ್ಚುಲಿ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಗಿರುತ್ತೆ ಸ್ಪೋರ್ಟ್ಸಲ್ಲಿ. ಬಟ್ ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷ ಘಟಕ ವಿಶೇಷವಾಗಿಯೇ ಇದೆ. ಸೊ ಜನರಲಿ DPO, ಸೆನ್ನು, DSP, DCRB ಬ್ರಾಂಚಸ್ಗಳಲ್ಲಿ ಟೇಬಲ್ ವರ್ಕ್ ಮಾಡೋರೇ ಇರ್ತಾರೆ ಅಂತಂತೇಳಿ ಇರುತ್ತೆ. ಬಟ್ ಅದನ್ನು ನೀವು ಸುಳ್ಳಾಗಿ ನಿರೂಪಿಸಿದ್ದೀರ. ವಿಶೇಷ ಘಟಕಗಳಿಗೂ ಕೂಡ ಅಭಿನಂದನೆಗಳು. ಈ ಕಾರ್ಯಕ್ರಮಗಳು ವಿಶೇಷತೆ ಯಾಕೆ ಅಂತಂತಂದರೆ ಪ್ರತಿ ವರ್ಷ ನಾವು ಕೆಲಸದಲ್ಲೂ ಹಾಗೆ ತೆಗಿತಾ ಇರ್ತೀವಿ. ಕ್ರೀಡಾಕೂಟ ಆಗೋಕ್ಕಿಂತ ಮುಂಚೆ 1 ತಿಂಗಳದಿಂದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಟಾಸ್ಕ್ ಕೊಟ್ಟು ಮೈನ್ಯೂಟ್ ಟಾಸ್ಕ್ ಕೊಟ್ಟು ಒಂದು 30 ಡೇಸ್ ಸರಿಯಾಗಿ ಕೆಲಸ ಆಯಿತು. ಆನರೇಬಲ್ ಹೋಮ್ ಮಿನಿಸ್ಟರ್ ಬರ್ತಾರೆ, DGP ಸರ್ ಬರೋ ಎಲ್ಲ ಶೆಡ್ಯೂಲ್ಗಳಿತ್ತು. ಸೊ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿಗೆ ಸರಿಯಾಗಿ 1 ತಿಂಗಳು ಕೆಲಸ ಭಾಳ ಚೆನ್ನಾಗಾಯಿತು. ಅದೇ ರೀತಿಯೂ ಕೂಡ ಸ್ಪೋರ್ಟ್ಸಲ್ಲಿನೂ ಕೂಡ ಕೇವಲ ಮೊನೋಟನಸ್ ಇರಬಾರ್ದು, ಕೇವಲ ಕೆಲಸ ಒತ್ತಡ ಕಾರ್ಯ ಅನ್ನೋದು ಒಂದು ಇರಬಾರ್ದು ಅಂತಂತೇಳಿ ಕಳೆದ 3+½ ಡೇ ಸೊ ಫೈರಿಂಗ್ ಇಟ್ಕೊಂಡು ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ದ ಪಾರ್ಟಿಸಿಪೇಷನ್ ವಾಸ್ ಮೇಡ್ ಕಂಪಲ್ಸರಿ. ಎಲ್ಲರೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಕಾರ್ಯಕ್ರಮದಲ್ಲಿದ್ದು ಕ್ರೀಡಾಕೂಟದಲ್ಲಿದ್ದು ನಿಮ್ಮ ಸಿಬ್ಬಂದಿಯವರನ್ನು ಹುರಿದುಂಬಿಸಿದಂಥ ಎಲ್ಲ PSI, CPI ಮತ್ತು DSP ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಫಸ್ಟ್ ಟೈಮು ಐ ಥಿಂಕ್ ಫ್ಲಡ್ ಲೈಟಲ್ಲಿ ನೀವು ಕಬಡ್ಡಿ ಮತ್ತು ವಾಲಿಬಾಲ್ನ ಆಡಿದ್ದೀರಾ. ಸೊ ಇಟ್ ಈಸ್ ವೆಲ್ ಆರ್ಗನೈಸ್ಡು ಸೊ ದ್ಯಾಟ್ ಐ ಕ್ಯಾನ್ ಸಿ ಮ್ಯಾಕ್ಸಿಮಮ್ ನಂಬರ್ ಫ್ಯಾಮ್ಲೀಸು ಮತ್ತು ಮಕ್ಕಳಂತೂ ಭಾಳ ಎಂಜಾಯ್ ಮಾಡಿದರು ಕಳೆದ 3 ಡೇಸ್ದಿಂದ. ಸೊ ಹಾಗಾಗಿ ಈ
ಕ್ರೀಡಾಕೂಟವನ್ನು ಆಯೋಜಿಸಿ ಮತ್ತು ಅದರಲ್ಲಿ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಯವರು ಅವಿರತ ಶ್ರಮದಿಂದಾಗಿ ಸಕ್ಸಸ್ಫುಲ್ಲಾಗಿ ಈವೆಂಟನ್ನು ತಾವೆಲ್ಲ ಮಾಡಿದ್ದೀರಾ. ವಿಶೇಷವಾಗಿ ಯೂಟ್ಯೂಬ್ ಲೈವ್ಸ್ಗಳನ್ನು ಕೊಟ್ಟಿದ್ದೀರಾ. ಸೊ ಒಂದು ಮಿಸ್ ಆಯಿತು ಸರ್, LCD ಸ್ಕ್ರೀನ್ ಹೇಳಿದ್ವಿ, LCD ಸ್ಕ್ರೀನ್ ಒಂದು ಮಿಸ್ ಆಗಿದೆ. ಸೊ ಎಲ್ಲವನ್ನು ಅಚ್ಚುಕಟ್ಟಾಗಿ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮಾಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಯಾಕಂತಂದರೆ ಈ ವರ್ಷ ನಮ್ಮ ಸ್ಪೋರ್ಟ್ಸ್ ಲಾಸ್ಟ್ 1 ಇಯರಿಂತ ವಿಜಯಪುರ ಜಿಲ್ಲೆ ಪೊಲೀಸು ಸಾಕಷ್ಟು ಚಾಲೆಂಜಸ್ಗಳನ್ನು ಕೂಡ ಫೇಸ್ ಮಾಡಿದೆ. ಅದೇ ರೀತಿ ಕೂಡ ಅಧಿಕಾರಿ ಸಿಬ್ಬಂದಿ ವರ್ಗದವರು ರಿಸಲ್ಟನ್ನು ಕೊಟ್ಟಿದ್ದಾರೆ. ಗೌರವದ ಮತ್ತು ಹೆಮ್ಮೆಯ ಮತ್ತು ಆತ್ಮವಿಶ್ವಾಸದ ವಿಚಾರ ಏನಂತ ಅಂತಂದರೆ, ಇತ್ತೀಚೆಗೆ ಒಂದು 3-4 ಡೇಸ್ ಮುಂಚೆ ಆನರೇಬಲ್ ಹೋಮ್ ಮಿನಿಸ್ಟರ್ ಅವರು ಕೂಡ ಬಂದಾಗ ತಾವು ಮಾಡಿದಂಥ ಕೆಲಸವನ್ನು ಸಾರ್ವಜನಿಕವಾಗಿ ಮತ್ತು ಮಾಧ್ಯಮದವರ ಮುಂದೆ ನಿಮ್ಮನ್ನು ಹೊಗಳಿದ್ದಾರೆ ಮತ್ತು ನಿಮ್ಮ ಕೆಲಸವನ್ನು ಮೆಚ್ಚಿದ್ದಾರೆ. ಅದಕ್ಕೆ ಕಾರಣೀಕರ್ತರಾದಂಥ ನಮ್ಮ IGP ಮತ್ತು ADG L&O ಸರ್ ಅವ್ರನ್ನ ಕೂಡ ನಾನಿಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಯಾಕಂತಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ತಾವು ಮಾಡಿರುವಂಥ ಕರ್ತವ್ಯವನ್ನು ಅತಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನಿದೆ ಅಲ್ಲ, ಅದು ನಮ್ಮ ಇಲಾಖೆಯ ಗೃಹ ಸಚಿವರು ಹೇಳಿದಾಗ ಅಷ್ಟೇ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಇವಾಗ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ. ಈಗ ನಿಮ್ಮ ಪರ್ಫಾರ್ಮೆನ್ಸ್ ಬೆಂಚನ್ನು ನೀವು ಮಾರ್ಕ್ ಮಾಡಿದಾಗ ಅದಕ್ಕಿಂತ ಹೆಚ್ಚಿನ ಕೆಲಸ ಕಾರ್ಯವನ್ನು ಮೇಲಿನ ಅಧಿಕಾರಿಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ತಾವು ಫುಲ್ಫಿಲ್ ಮಾಡ್ತಾರೆ ಅಂತ ಅನ್ಕೋತೀನಿ. ಕಳೆದ 1 ವರ್ಷದಿಂದ ನಮ್ಮ ಜಿಲ್ಲೆಗೆ ಮತ್ತು ಹಲವಾರು ಘಟನೆಗಳಾದಾಗಲೂ ಕೂಡ ಒಂದು ಇಲಾಖೆಯಲ್ಲಿ ಮೇಲ್ಮಟ್ಟದ ದರ್ಜೆಯ ಹಂತಗಳು ಬಂದಾಗ ಒಂದು ಕಾಮ್ನೆಸ್ ಬೇಕಾಗತ್ತೆ, ಶಾಂತತೆ ಬೇಕಾಗತ್ತೆ. ಆ ಶಾಂತತೆಯನ್ನು ಆ್ಯಸ್ ಎ SP ಆಗಿ ನಮ್ಮ ಜಿಲ್ಲೆಗೆ ಕೊಟ್ಟಂತಹ ಮಾನ್ಯ IGP ಸರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ನಿರಂತರವಾಗಿ ಪ್ರೋತ್ಸಾಹ, ಆ ಮೇಲ್ಗಡೆಯಿಂದ ನಮಗೆ ಏನದು ಕ್ರೈಸಿಸಲ್ಲಿ ಸನ್ನಿವೇಶಗಳಲ್ಲಿ ನಮಗೆ ಆ್ಯಸ್ ಎ ಗೈಡ್, ಆ್ಯಸ್ ಎ ಅಡ್ವೈಸರ್, ಆ್ಯಸ್ ಎ ಫಿಲಾಸಫರ್ ಆಗಿ ನಮಗೆ ಅಡ್ವೈಸ್ ಮಾಡಿದ್ದಕ್ಕೆ, ನಮಗೆ ಮಾರ್ಗದರ್ಶನ ನೀಡಿದ್ದಕ್ಕೆ, ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾನು ಮೊದಲೇ ಹೇಳಿಬಿಟ್ಟೆ, ಯಾರಿಗೆ ಕ್ರೆಡಿಟ್ ಸಿಗಬೇಕು ಅಂತಂತಂದರೆ DRನ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರಿಗೆ. ಯಾಕಂತಂದರೆ ಅವ್ರು ಮಾಡುವಂಥ ಗ್ರೌಂಡ್ ವರ್ಕ್ ಏನಿರುತ್ತೆ, ಫೈರಿಂಗ್ ರೇಂಜ್ ಹಿಡ್ಕೊಂಡು ಎಲ್ಲ ಕ್ರೀಡಾಪಟುಗಳನ್ನು ಮತ್ತು ಜಡ್ಜಸ್ಗಳನ್ನು ಕರ್ಕೊಂಡು ಬರೋದು, ಮ್ಯಾನೇಜ್ ಮಾಡೋದೇನಿರುತ್ತೆ. ಸೊ ನಾನು DSP DR ಮತ್ತು ಅವರ ಅಧಿಕಾರಿ ಮತ್ತು ಅವರ ಸಿಬ್ಬಂದಿಯವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಈ ಕ್ರೀಡಾಕೂಟಕ್ಕೆ ನಮ್ಮ ಉಪವಿಭಾಗದ ಎಲ್ಲ DSP, CPI ಮತ್ತು PSI ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇದನ್ನು ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಅವರು ಕೂಡ ಕಾರಣೀಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು, ಯೂಟ್ಯೂಬ್ ಲೈವ್ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣ ವ್ಯವಸ್ಥೆ ಟೀಮು ಕೂಡ ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಗೊತ್ತಿಲ್ಲದೇ ನಮ್ಮ ಎಲ್ಲ ಇವೆಂಟ್ಗಳಿಗೆ ಏನು ಒಂದು ಮನರಂಜನೆಯನ್ನು, ಒಂದು ಶಿಸ್ತನ್ನು, ಒಂದು ಸಂಗೀತವನ್ನು ತಂದು ಕೊಡುವಂಥ ಯಾವುದಾದ್ರೂ ಒಂದು ಯೂನಿಟ್ ಇದ್ದರೆ ಅದು ಬ್ಯಾಂಡು. ಅವ್ರದ್ದು ಹಾರ್ಡ್ ವರ್ಕ್ ಅನ್ಸೀನ್, ಹಾರ್ಡ್ ವರ್ಕ್ ಸೈಲೆಂಟಾಗಿಯೇ ಆಗಿರುತ್ತೆ. ಅವ್ರನ್ನ ಡ್ಯೂ ಕ್ರೆಡಿಟ್ ಕೊಡೋದು ಒಬ್ಬ SP ಆಗಿ ನನ್ನ ಜವಾಬ್ದಾರಿ. ಸೊ ನಮ್ಮ DRನ ಮತ್ತು IRBಯ ಎಲ್ಲ ಬ್ಯಾಂಡ್ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಕೂಡ ಕಳೆದ 1 ವರ್ಷದಿಂದ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಿಗೆ ಮನಸ್ಫೂರ್ತಿಯಾಗಿ ಎಲ್ಲ ನಮ್ಮ ನಿವೃತ್ತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಅವರ ಕುಟುಂಬ ವರ್ಗದವರು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅದು ಭಾಳ ಖುಷಿ ಕೊಡುತ್ತೆ. ಯಾಕಂತಂದರೆ ನಿವೃತ್ತಿ ಆದ ನಂತರ ಜನರಲಿ ಕೆಲವೊಂದು ಕಡೆ ಅಂತೂ ನಾನು ನೋಡೋದನ್ನೇ ಇಲ್ಲ, ಬಟ್ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿವೃತ್ತಿ ಹೊಂದಂಥ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಇದರಲ್ಲಿ ಇನಾಗ್ರೇಷನ್ನು, ಕ್ಲೋಸಿಂಗ್ ಸೆರೆಮನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗಣ್ಣ ತಂದಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ಪ್ರೇಕ್ಷಕರಾಗಿ ನಿಮ್ಮ ಸಪೋರ್ಟಿಗಾಗಿ ನಿಮ್ಮ ಎಲ್ಲ ಕುಟುಂಬ ಸದಸ್ಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ನೆರವೇರಿ ಈ ಕಾರ್ಯಕ್ರಮವನ್ನು ಏನು ಒಂದು ಮನೋರಂಜನೆ ಮತ್ತು ಒಂದು ಹುಮ್ಮಸ್ಸನ್ನು ತುಂಬಿದಂಥ ಎಲ್ಲ
ಪುಟಾಣಿ ಮಕ್ಕಳಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನೊಂದು ಪ್ರಮುಖವಾದಂತಹ ಯೂನಿಟ್ ಯಾವುದು ಅಂತಂತಂದರೆ, ನೀವು ಮಾಡುವಂಥ ಎಕ್ಸ್ಪೆಂಡಿಚರು, ನೀವು ಮಾಡುವಂಥ ಸ್ಯಾಲ್ರೀಸ್ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಆಗಿರ್ಬೋದು, ನಿಮ್ಮ ಸರ್ವಿಸ್ ರೆಕಾರ್ಡ್ ಆಗಿರ್ಬೋದು, EST ಅಕೌಂಟು, ಹೌದಾ, ಇವರು ಕೂಡ ನಮ್ಮ ಪೊಲೀಸ್ ಇಲಾಖೆ, ನಾವು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ನಮಗೆ ಡೇ ಟು ಡೇ ರುಟೀನಾಗಿ ತಿಂಗಳಿಗೊಮ್ಮೆ ನಮಗೆ ಬರುವಂಥ ಎಲ್ಲ ಗೌರವಧನಗಳಾಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಎಲ್ಲ ಬಿಲ್ಸ್ಗಳನ್ನು ಕ್ಲಿಯರ್ ಮಾಡೋದಾಗಿರ್ಬೋದು, ನಮ್ಮ DPO ಯೂನಿಟಿನ AO ಆಗಿರ್ಬೋದು, ಎಲ್ಲ SS, FDC, SDC ಮತ್ತು ಅವರ ಸಪೋರ್ಟ್ ಸ್ಟಾಫಿಗೂ ಕೂಡ ಜಿಲ್ಲಾ ಪೊಲೀಸರ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಎಲ್ಲ ತಂಡಗಳನ್ನು ವಿಶೇಷವಾಗಿ ಲೀಡ್ ಮಾಡಿದಂತಹ, ಯಾಕಂತಂದರೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು, ಸೊ ಯಾಕಂತಂದರೆ ನನಗೆ ರೈಟ್ ಆ್ಯಂಡ್ ಲೆಫ್ಟ್ ಇಬ್ಬರಿದ್ದರು, ಈಗ ಒಂದೇ ಅಡಿಷನಲ್ SP ಆಗಿ ಉಳಿದಿದ್ದಾರೆ. ಸೊ ಈಸ್ ಡೂಯಿಂಗ್ ಆಲ್ ದ ವರ್ಕು. ಸೊ ಅಂಡರ್ ಈಸ್ ಲೀಡರ್ಶಿಪ್ಪು ನೀವೆಲ್ಲ ಕೂಡ ಅತಿ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಆದ್ದರಿಂದ ಹಟ್ಟಿಯವ್ರಿಗೂ ಕೂಡ ತಮಗೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತಾರಾದರೂ ಉಳಿದಿದ್ರೆ ಹೇಳಿಬಿಡಿ, ಯಾರೂ ಇಲ್ಲ ಅನ್ಕೋತೀನಿ. ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ 2025 ವಾರ್ಷಿಕ ಪೊಲೀಸ್ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭವನ್ನು ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಓಕೆ, ತಂಡಗಳೇ